ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲು ಮುರುಗೋಡ್. ಕೇಂದ್ರ ಸರ್ಕಾರ ಇವತ್ತು ಅಂದರೆ 30/4/2025 ಬುಧವಾರ ದಿವಸ ಒಂದು ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಏನೆಂದರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅಲೋಕ್ ಜೋಶಿರವರು ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು. ಹಾಗಾದರೆ ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂತಕ್ಕಂಥದ್ದು ಏನಂತಕ್ಕಂಥದ್ದು ನೋಡ್ರಿ. ಕೇಂದ್ರ ಸರ್ಕಾರವು ಭಾರತದ ಬಾಹ್ಯ ಗುಪ್ತಚರ ಸಂಸ್ಥೆ ರಾ ಅಂತಕ್ಕಂಥದ್ದು ಏನೈತಲ್ಲ, ರಾ ಅಂತೇಳಿ ಬರ್ತದೆ ಈ ಬಾಹ್ಯ ಗುಪ್ತಚರ ಸಂಸ್ಥೆ ಅಂತಕ್ಕಂಥದ್ದು. ಅದರ ಜೊತೆಗೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮುಖ್ಯಸ್ಥ ಅಲೋಕ್ ಜೋಶಿ ಅವರನ್ನು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿ ಬುಧವಾರ ಆದೇಶ ಹೊರಡಿಸಿದೆ ಅಂತಕ್ಕಂಥದ್ದು. ಈ ಅಲೋಕ್ ಜೋಶಿ ಅಂತಕ್ಕಂಥವ್ರು ಮೊದಲು ಬಾಹ್ಯ ಗುಪ್ತಚರ ಸಂಸ್ಥೆ ಅಂದರೆ ರಾ ಅಂತಕ್ಕಂಥದ್ದು ಮತ್ತು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಮುಖ್ಯಸ್ಥರಾಗಿದ್ದರು ಅಂತಕ್ಕಂಥದ್ದು. ಈಗ ಆ ಅಲೋಕ್ ಜೋಶಿರವರನ್ನು ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಏನು ಮಾಡಿದೆ ಅಂದರೆ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಅಂತಕ್ಕಂಥದ್ದು. ಹಾಗಾದರೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂತಕ್ಕಂಥದ್ದು ಏನು ನೋಡ್ರಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ರಾಷ್ಟ್ರೀಯ ಸುರಕ್ಷಾ ಸಲಹಾಕಾರ ಅಂತಕ್ಕಂಥದ್ದು ಭಾರತದ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಹಿರಿಯ ಅಧಿಕಾರಿ ಮತ್ತು ರಾಷ್ಟ್ರೀಯ ಭದ್ರತಾ ನೀತಿ ಹಾಗೂ ಅಂತಾರಾಷ್ಟ್ರೀಯ ವ್ಯವಹಾರಗಳ ಕುರಿತು ಭಾರತದ ಪ್ರಧಾನಮಂತ್ರಿಯ ಮುಖ್ಯ ಸಲಹೆಗಾರರಾಗಿರುತ್ತಾರೆ ಅಂತಕ್ಕಂಥದ್ದು. ಇವರು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿಯ ಮುಖ್ಯ ಸಲಹೆಗಾರ ಯಾರಂದ್ರೆ ಈ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅಧ್ಯಕ್ಷರು ಅಂತಕ್ಕಂಥವ್ರು. ಹಾಗಾಗಿ ಪ್ರೆಸಿಡೆನ್ಸ್ ಆಫ್ ಅಂತೇಳಿ ಬರ್ತದೆ, ನಂಬರ್ ಆಫ್ ಪ್ರೆಸಿಡೆಂಟ್ಸ್ ಅಂತೇಳಿ ಬರ್ತದೆ. ಆ ನಂಬರ್ ಆಫ್ ಪ್ರೆಸಿಡೆಂಟ್ಸ್ನಲ್ಲಿ 7ನೇ ಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಹುದ್ದೆ ಯಾವುದಂದ್ರೆ ಅದು ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರ ಹುದ್ದೆ ಅಂತಕ್ಕಂಥದ್ದು. ಆ ನಂಬರ್ ಆಫ್ ಪ್ರೆಸಿಡೆಂಟ್ಸ್ನಲ್ಲಿ ರಾಷ್ಟ್ರಪತಿಯ ಹುದ್ದೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದು ಇದು 7ನೇ ಸ್ಥಾನದಲ್ಲಿ ಕಂಡುಬರ್ತದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಹಾಗಾದ್ರೆ ಈ ಹುದ್ದೆ ಯಾವಾಗ ಸ್ಥಾಪನೆ ಆಯಿತಂದ್ರೆ ನೋಡ್ರಿ, ಈ ಹುದ್ದೆಯನ್ನು ನವೆಂಬರ್ 19, 1998ರಂದು ಅಂದಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ನೇತೃತ್ವದ ಸರ್ಕಾರ ರಚಿಸಿತು ಅಂತಕ್ಕಂಥದ್ದು. ನೋಡಿರಿ, ವಾಜಪೇಯಿ ಅಂತಕ್ಕಂಥದ್ದು ನವೆಂಬರ್ 19, 1998ರಂದು ಏನಾಗ್ತದೆ, ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರ ಏನು ಮಾಡ್ತದೆ, ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂತಕ್ಕಂಥ ಒಂದು ಹುದ್ದೆಯನ್ನು ಏನು ಮಾಡ್ತದೆ, ರಚನೆ ಮಾಡ್ತದೆ. ಹಾಗಾದರೆ ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಮೊದಲ ಅಧ್ಯಕ್ಷರಾಗಿ ಅಥವಾ ಸಲಹೆಗಾರರಾಗಿ ಯಾರು ಆಯ್ಕೆ ಆಗ್ತಾರಂದ್ರೆ ಬ್ರಜೇಶ್ ಮಿಶ್ರಾ ಅಂತಕ್ಕಂಥವ್ರು. ಈ ಬ್ರಜೇಶ್ ಮಿಶ್ರಾರವರನ್ನು ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಿಸಲಾಯಿತು ಅಂತಕ್ಕಂಥದ್ದು. ಇದು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯಾಗಿದ್ದರಿಂದ ಕೇವಲ ನಾವು ಪ್ರಸ್ತುತವಾಗಿ ಕಂಡು ಬರ್ತಕ್ಕಂಥ ಸಲಹೆಗಾರನಷ್ಟೇ ನೋಡೋದು, ಮೊದಲ ಸಲಹೆಗಾರರನ್ನು ಕೂಡ ನಾವು ಏನು ಮಾಡಬೇಕಾಗ್ತದೆ, ನೋಡಬೇಕಾಗ್ತದೆ. ಹಾಗಾದ್ರೆ ಈ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಯಾರಂದ್ರೆ ಈ ಬ್ರಜೇಶ್ ಮಿಶ್ರಾ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಂದರೆ ಕಾಣ್ತೀವಿ. ಹಾಗಾದರೆ ಯಾರ್ಯಾರು ಇಲ್ಲಿವರೆಗೆ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅಥವಾ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರಂದ್ರೆ ನೋಡ್ರಿ, ಮೊದಲನೇದಾಗಿ ಈಗಾಗಲೇ ನಾ ಹೇಳಿ ಭಾರತದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಂದ್ರೆ ಬ್ರಜೇಶ್ ಮಿಶ್ರಾ ಅಂತಕ್ಕಂಥವ್ರು IFS ಅಧಿಕಾರಿಯವರು. ಇಲ್ಲಿ ನೋಡಿದ್ರಿ, ಇಲ್ಲಿ ಕಾಣ್ತಾರು, ಇವರು IFS ಅಧಿಕಾರಿ ಅಂತಕ್ಕಂಥದ್ದು. ಇವರು ನವೆಂಬರ್ 19, 1998ರಂದು ಈ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಅಧ್ಯಕ್ಷರಾಗಿ ಅಥವಾ ಸಲಹೆಗಾರರಾಗಿ ಏನಾಗ್ತಾರೆ ಅಂದರೆ ಆಯ್ಕೆ ಆಗ್ತಾರೆ. ಇವರ ನಂತರ
ಜೆ ಎನ್ ದೀಕ್ಷಿತ್ ಅಂತಕ್ಕಂಥವ್ರು IFS ಅಧಿಕಾರಿ ಇವರು ಕೂಡ ಇವರು ಮೇ 23 2004ರಂದು ಏನಾಗ್ತಾರಂದ್ರೆ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದು. ಇವರಾದ ನಂತರ MK ನಾರಾಯಣ್ ಅಂತಕ್ಕಂಥವ್ರು IPS ಅಧಿಕಾರಿ ಇವರು MK ನಾರಾಯಣ್ ಅಂತಕ್ಕಂಥ IPS ಅಧಿಕಾರಿ ಇವರು ಕೂಡ ಜನವರಿ 3 2005ರಂದು ಏನಾಗ್ತಾರಂದ್ರೆ ನೇಮಕಗೊಳ್ತಾರಂತಕ್ಕಂಥದ್ದು. ಇದಾದ ನಂತರ ಶಿವಶಂಕರ್ ಮೆನನ್ ಅಂತಕ್ಕಂಥವ್ರು IFS ಅಧಿಕಾರಿ ಇವರು ಕೂಡ ಜನವರಿ 24 2010ರಂದು ಏನಾಗ್ತಾರಂದ್ರೆ ನೇಮಕಗೊಂಡಿರ್ತಾರೆ. ಈ ಅಲೋಕ್ ಜೋಶಿರವರು ಆಯ್ಕೆಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಈ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಲಹೆಗಾರರು ಯಾರಿದ್ರಂದ್ರೆ ಅಜಿತ್ ದೋವೆಲ್ ಅಂತಕ್ಕಂಥವ್ರು. ಇವರು IPS ಅಧಿಕಾರಿ ಅಜಿತ್ ದೋವೆಲ್ ಅಂತಕ್ಕಂಥವ್ರು ಇದ್ದರು. ಇವರು ಮೇ 30 2014ರಂದು ಏನಾಗಿದ್ದಾರೆ ಅಂದ್ರೆ ಆಯ್ಕೆಗೊಂಡಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಕೂಡ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸಲಹೆಗಾರರಾಗಿ ಅಜಿತ್ ದೋವೆಲ್ರವರು ಏನು ಮಾಡಿದ್ದಾರೆ ಅಂದ್ರೆ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು. ಹೀಗಾಗಿ ಇವಾಗ ಏನು ಮಾಡಿದ್ದಾರೆ ಅಂದ್ರೆ ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರನ್ನಾಗಿ ಈ ಅಲೋಕ್ ಜೋಶಿರವರನ್ನು ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು. ಹೀಗಾಗಿ ಈ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರೇನದಾರಲ್ಲ, ಮೊದಲನೇ ಅಧ್ಯಕ್ಷರು ನಮಗೆ ಮುಖ್ಯವಾಗ್ತಾರೆ ಬ್ರಜೇಶ್ ಮಿಶ್ರಾ ಅಂತಕ್ಕಂಥವ್ರು. ಈ ಅಲೋಕ್ ಜೋಶಿರವರ ಆಯ್ಕೆಗೊಳ್ಳುವುದಕ್ಕಿಂತ ಮುಂಚೆ ಇದ್ದಂಥ ಅಜಿತ್ ದೋವೆಲ್ ಅಂತಕ್ಕಂಥವ್ರು ಕೂಡ ಮುಖ್ಯ ಆಗ್ತಾರೆ ಅಂತಕ್ಕಂಥದ್ದು. ಪ್ರಸ್ತುತ ಇವತ್ತೇ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಸ್ತುತ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅಲೋಕ್ ಜೋಶಿರವರನ್ನು ಏನು ಮಾಡಲಾಗಿದೆ, ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಇದಿಷ್ಟು ಇವತ್ತಿನ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಆನ್ ಮಾಡಿಕೊಳ್ಳಿ. ನಾವು ಮುಂದೆ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ. ಎಲ್ಲರಿಗೂ ಧನ್ಯವಾದಗಳು.